ಹಾಸನದಲ್ಲಿ ಶಾಲಾ ಬಾಲಕರ ನಾಪತ್ತೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಇಂಗ್ಲಿಷ್ ಪರೀಕ್ಷೆ ಭಯದಲ್ಲೇ ಊರು ಬಿಟ್ಟಿದ್ರ ಎಸ್ಎಸ್ಎಲ್ಸಿ ಮಕ್ಕಳು ಅನ್ನೋ ಪ್ರಶ್ನೆ. ಕೊನೆಗೂ ಸಕಲೇಶಪುರ ಪೊಲೀಸರ ಕಾರ್ಯಾಚರಣೆ ಸಕ್ಸಸ್ ಆಗಿದೆ. ನಾಪತ್ತೆ ಆಗಿದ್ದ ಧನಂಜಯ, ಶರತ್ತು, ಮುರಳಿ ಪತ್ತೆ ಆಗಿದ್ದಾರೆ. ಆದ್ರವಳ್ಳಿ ಪ್ರೌಢಶಾಲೆಗೆ ಅಂತ ತೆರಳಿ ನಾಪತ್ತೆ ಆಗಿದ್ದಂಥ ಮಕ್ಕಳು ಶರತ್ ತಡರಾತ್ರಿ ಯಶವಂತಪುರ ರೈಲು ನಿಲ್ದಾಣದ ಬಳಿ ಪತ್ತೆ ಆಗಿದ್ದ. ಮುರಳಿ ಮತ್ತು ಧನಂಜಯ ಹಣ ಇಲ್ಲದೆ ಸಂಬಂಧಿಕರ ಮನೆಗೆ ವಾಪಸ್ ಆಗಿದ್ರು. ಕೊನೆಗೂ ಕೂಡ ನಿಟ್ಟುಸಿರು ಬಿಟ್ಟಂತ ಪೋಷಕರು ಮತ್ತು ಶಾಲಾ ಶಿಕ್ಷಕರು. 10ನೇ ತರಗತಿ ವ್ಯಾಸಂಗವನ್ನು ಮಾಡ್ತಾ ಇದ್ರು ಈ ಮೂವರು ಬಾಲಕರು ನಾಪತ್ತೆ ಆಗಿದ್ರು. ಸಹಜವಾಗಿ ಪೋಷಕರೆಲ್ಲ ಆತಂಕ ಮನೆ ಮಾಡಿತ್ತು. ಎಲ್ಲಿ ಹೋಗಿದ್ದಾರೆ, ಏನಾಯಿತು, ಕಿಡ್ನಾಪ್ ಏನಾದರೂ ಮಾಡಿರಬಹುದಾ ಅಥವಾ ಒಟ್ಟಿಗೆ ಊರು ಬಿಟ್ಟಿದ್ದಾರಾ, ಸಾಕಷ್ಟು ರೀತಿಯಾದಂಥ ಪ್ರಶ್ನೆಗಳು ಇತ್ತು. ಆತಂಕ ಕೂಡ ಸೃಷ್ಟಿಯಾಗಿತ್ತು. ಫೈನಲಿ ಇದೀಗ ಸುಖಾಂತ್ಯವಾಗಿದೆ. ಕೊನೆಗೂ ಕೂಡ ಸಕಲೇಶಪುರ ಗ್ರಾಮಾಂತರ ಠಾಣಾ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿ ಯಶಸ್ವಿಯಾಗಿದೆ ಈ ಕಾರ್ಯಾಚರಣೆ. ಹಾಸನ ಸಕಲೇಶಪುರ ತಾಲೂಕಿನ ಆದರವಳ್ಳಿ ಪ್ರೌಢಶಾಲೆಗೆ ಅಂತ ಮಕ್ಕಳು ಬುಧವಾರ ತೆರಳಿದ್ರು. ನಾಪತ್ತೆ ಕೂಡ ಆಗಿದ್ರು. ಆಮೇಲೆ ಎಲ್ಲಿ ಹೋಗಿದ್ದಾರೆ, ಏನು ಎತ್ತ ಅನ್ನೋದು ಗೊತ್ತಾಗಿರಲಿಲ್ಲ. ಯಶವಂತಪುರ ರೈಲ್ವೆ ಸ್ಟೇಷನ್ ಬಳಿ ಒಬ್ಬ ಕಾಣಿಸ್ಕೊಂಡಿದ್ರು. ಅದಾದ್ಮೇಲೆ ಇನ್ನಿಬ್ರು ಕಾಣಿಸ್ಕೊಂಡಿರಲಿಲ್ಲ. ತನಿಖೆ ನಡೆಸಿದಂಥ ಸಂದರ್ಭದಲ್ಲಿ ಇಂಗ್ಲಿಷ್ ಪರೀಕ್ಷೆನೋ ಇತ್ತಂತೆ, ಇಂಗ್ಲಿಷ್ ಪತ್ರಿಕೆಯ ಪರೀಕ್ಷೆನೋ ಇತ್ತಂತೆ. ಆ ಭಯದಲ್ಲಿಯೇ ಊರು ಬಿಟ್ಟಿರಬಹುದು ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಪೊಲೀಸರು ಯಾವ ರೀತಿ ಕಾರ್ಯಾಚರಣೆ ನಡೆಸಿದ್ರು, ಫೈನಲಿ ರೀಸನ್ ಏನು ಅಂತ ಗೊತ್ತಾಯ್ತಾ? ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನಲ್ಲಿ ಕಳೆದ 2 ದಿನಗಳ ಹಿಂದೆ ಸಕಲೇಶಪುರ ತಾಲೂಕಿನ ಕುನಿಗಾನಹಳ್ಳಿಯ ಏನು SSLC ಓದ್ತಿದ್ದಂತಹ ಮಕ್ಕಳು 3 ಜನ, ಶರತ್, ಧನಂಜಯ ಮತ್ತೆ ಇನ್ನೊಂದು ಮಗು ಕೂಡ ಅವರು ಇಂಗ್ಲಿಷ್ ಪರೀಕ್ಷೆ ಭಯದಿಂದ ಶಾಲೆಗೆ ಹೋಗ್ತೀನಿ ಅಂತ ಹೇಳಿ, ಮನೆಯಿಂದ ಶಾಲೆಗೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ನಾಪತ್ತೆ ಆಗಿರ್ತಾರೆ. ನಂತರ ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ದಾಖಲಾದ ನಿನ್ನೆ ಮೈಸೂರಿನಲ್ಲಿ ಅವರ ಮೊಬೈಲ್ ಲೊಕೇಶನ್, ಅಂದ್ರೆ ಮೊಬೈಲ್ ಒಬ್ಬ ಶಾಲಾ ವಿದ್ಯಾರ್ಥಿ ಹತ್ರ ಮೊಬೈಲ್ ಕೂಡ ಇರುತ್ತೆ. ಲೊಕೇಶನ್ ಟ್ರೇಸ್ ಔಟ್ ಮಾಡುವ ಮುಖಾಂತರ ಮೈಸೂರಿನಲ್ಲಿ ಪತ್ತೆ ಹಚ್ಚಿರ್ತಾರೆ. ನಂತರ ಯಾವಾಗ ಮತ್ತೆ ಮೈಸೂರಿನಿಂದ ಅವರು ಬೆಂಗಳೂರಿಗೆ ಹೋಗಿರುವಂತದ್ದು, ಬೆಂಗಳೂರಿನಲ್ಲಿ ಯಶವಂತಪುರ ರೈಲ್ವೆ ನಿಲ್ದಾಣದ ಬಳಿ ಒಬ್ಬ ಸಿಕ್ಕಿರುವಂತದ್ದು. ಒಬ್ಬನನ್ನು ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಇನ್ನಿಬ್ರು ಹಣ ಸಾಲದೆ ಅವರ ಸಂಬಂಧಿಕರ ಮನೆಯಲ್ಲಿದ್ರು ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ಅವ್ರನ್ನ ಮೂವರನ್ನು ಕೂಡ ಕರೆತಂದು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಮೊದಲು ಬೆಳಕಿಗೆ ಬಂದಿರುವಂತದ್ದು, ಶಾಲೆಯಲ್ಲಿ ಇಂಗ್ಲಿಷ್ ಪರೀಕ್ಷೆ ಇತ್ತು. ಆ ಹಿನ್ನೆಲೆಯಲ್ಲಿ ಅವರು ಅದಕ್ಕೆ ಹೆದರಿ ಶಾಲೆಗೆ ಹೋಗ್ತಿದ್ದಂತಹ ಮಕ್ಕಳು ಮನೆಯಿಂದ ನೇರವಾಗಿ ನಾಪತ್ತೆ ಆಗಿದ್ರು. ಈಗ ಸದ್ಯಕ್ಕೆ ಪ್ರಕರಣ ಸುಖಾಂತ್ಯವಾಗಿದೆ. ಸಕಲೇಶಪುರ ಗ್ರಾಮಾಂತರ ಪೊಲೀಸರು ನಿಟ್ಟುಸಿರು ಬಿಟ್ಟಿದ್ದಾರೆ. ಜೊತೆಗೆ ಅವರ ಪೋಷಕರು ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ. ಇದು ನಿನ್ನೆ ಹಾಸನ ಜಿಲ್ಲೆಯಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಒಟ್ಟಾರೆ ಈಗ ಪೋಷಕರಲ್ಲೂ ಕೂಡ ನಿಟ್ಟುಸಿರು, ಪೊಲೀಸರಲ್ಲೂ ಕೂಡ ನಿಟ್ಟುಸಿರು ಬಿಟ್ಟಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಡೀಟೇಲ್ಸ್ಗಾಗಿ.